ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ. ತುಂಬ ದಿವಸಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೀವೆಲ್ಲ ನನ್ನ ವೀಡಿಯೋಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ನಿಮ್ಮನ್ನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡೇನಿ ರೀ. ನಾನು ಊರಲ್ಲಿ ಹಬ್ಬ ಜಾತ್ರೆ ಅಂಥೇಳಿ ಒಂದು 15 ದಿವಸ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ರೀ, ಕೆಲಸದ ಬ್ಯುಸಿ ಒಳಗಿದ್ದೆ. ಸೊ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕ ಸ್ಪೆಷಲ್, ಅದರಲ್ಲೂ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ರೀ. ಇದು ಮಾಡಲಿಕ್ಕೂ ಭಾಳ ಅಂದ್ರೆ ಭಾಳ ಈಸಿ ಇರ್ತೈತಿ, ಹಾಗೂ ತಿನ್ನಲಿಕ್ಕೂ ಕೂಡ ಭಾಳ ಟೇಸ್ಟಿಯಾಗಿರ್ತೈತಿ ರೀ. ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎನರ್ಜಿ ಇರುವಂತಹ ಒಂದು ರೆಸಿಪಿ ರೀ. ಯಾವ ಮಕ್ಕಳು ಸ್ವೀಟ್ ಇಷ್ಟಪಡಲ್ಲಲ್ಲ ಆ ಮಕ್ಕಳಿಗೆ ಈ ರೀತಿ ಶೇಂಗಾ ಹೋಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಾರೆ. ಹಾಗೆ ಇದನ್ನು ತುಂಬ ದಿವಸ ಇಟ್ಕೊಂಡು ಕೂಡ ತಿನ್ಬೋದು, ಏನೂ ಹಾಳಾಗಂಗಿಲ್ಲ ರೀ. ಈ ನಾರ್ಮಲ್ ಬೇರೆ ಹೋಳಿಗೆಗಳೆಲ್ಲ ಅಂದರೆ ಬೇಳೆ ಹೋಳಿಗೆಗಳೆಲ್ಲ ಬೇಗ ಹಾಳಾಗ್ಬಿಡ್ತಾವ್ರಿ. ಇದು ಹಾಳಾಗಂಗಿಲ್ಲ, ಒಂದೂವರೆ ತಿಂಗಳ ತನಕ ಇಟ್ಕೊಂಡು ಆರಾಮ್ಸೆ ತಿನ್ಬೋದು. ಸೊ ಅದಕ್ಕೋಸ್ಕರ ನಾನು ಕೂಡ ಸಂಕ್ರಾಂತಿಗೆ ಅಂತೇಳಿ ಮಾಡ್ತಾಯಿದ್ದೆ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಒಂದು ಅರ್ಧ ಕಿಲೋ ಆಗುವಷ್ಟು ಶೇಂಗಾನ ನೀಟಾಗಿ ಹುರಿದ್ಬಿಟ್ಟು ತಕ್ಕೊಂಡೀನಿ ರೀ. ಇಲ್ಲಿ ಒಂದು 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟಿಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ, ಸಾಮಾನ್ಯವಾಗಿ ಪೂರಿ ಚಪಾತಿ ಮಾಡಲಿಕ್ಕೆ ಏನು ಹಿಟ್ಟನ್ನು ಕಲಿಸ್ಕೊತೇವಲ್ಲ ರೀ, ಆ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡೀನಿ ರೀ. ನೋಡಿರಿ, ಈ ಹದಕ್ಕೆ ಸಾಕಾಗ್ತೈತಿ. ಪೂರಿ ಅವನ್ನೆಲ್ಲ ಮಾಡ್ತೇವಲ್ಲ ರೀ, ಕಡುಬು ಅವನ್ನೆಲ್ಲ ಆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಈ ರೀತಿ ನೆನೆಯಾಕೆ ಇಟ್ಬಿಡ್ಬೇಕು. ನೆಕ್ಸ್ಟ್ ನಾನು ಹುರಿದಿರೋಂಥ ಶೇಂಗಾನ ನೀಟಾಗಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ತೊಗೊಂಬರ್ತೇನೆ ರೀ. ನೆಕ್ಸ್ಟ್ ಅದಕ್ಕೆ ನಾನು ಅರ್ಧ ಕಿಲೋ ಶೇಂಗಾಕ್ಕೆ ಅರ್ಧ ಕಿಲೋ ಬೆಲ್ಲ ಹಾಕ್ಬೇಕ್ರಿ. ಯಾಕಂದ್ರೆ ಶೇಂಗಾ ಭಾಳ ಸ್ವೀಟ್ ಹಿಡಿಯಂಗಿಲ್ಲಲ್ರಿ, ಅದಕ್ಕೋಸ್ಕರ ಸಮ ಪ್ರಮಾಣದಲ್ಲಿ ಬೆಲ್ಲ ಮತ್ತು ಶೇಂಗಾನ ತೊಗೋಬೇಕು. ಅದಕ್ಕೆ ಒಂದು 4 ಏಲಕ್ಕಿನ ಹಾಕಿ ಬೆಲ್ಲ ಮತ್ತು ಶೇಂಗಾನ ಎರಡೂ ಕೂಡಿನೇ ಪೌಡ್ರ್ ಮಾಡ್ಕೊಂಬರ್ತೇನೆ ರೀ. ಶೇಂಗಾದಲ್ಲಿನೇ ಸಾಕಷ್ಟು ಎಣ್ಣೆ ಅಂಶ ಇರೋದ್ರಿಂದ ಇದು ಎಣ್ಣೆ ಬಿಟ್ಕೊತೈತ್ರಿ. ಆಮೇಲೆ ಇದು ಪೌಡ್ರ್ ಆಗಂಗಿಲ್ಲ, ಫುಲ್ಲು ಹೂರಣದ ಗತೆ ಅಂದರೆ ಸೂಸ್ಲಗತೆ ಆಕೈತಿ. ಫಸ್ಟ್ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಯಾವುದಕ್ಕೆ ರೆಡಿ ಆಕೈತಿ ಅಂತೇಳ್ಬಿಟ್ಟು. ಇಲ್ಲಿ ನೋಡಿರಿ, 4-5 ಏಲಕ್ಕಿನ ಹಾಕಿಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನಾನೆಲ್ಲ ಕೂಡಿ ರುಬ್ಕೊಂಬರ್ತೀನಿ. ಇದನ್ನು ಭಾಳ ತರಿಯಾಗಿ ರುಬ್ಬಾರ್ದ್ರಿ, ಒಂದು ಮೀಡಿಯಮ್ ಆಗಿರಬೇಕು. ನೋಡಿ, ಇದನ್ನು ರುಬ್ಕೊಂಬರ್ತೀನಿ, ಆಮೇಲೆ ನಿಮ್ಗೆ ನಾನು ಹೆಂಗೆ ಬಂತಂತ ತೋರಿಸ್ತೀನಿ ರೀ. ನೋಡಿರಿ, ಈ ರೀತಿ ಅದು ಶೇಂಗಾದ ಮಿಶ್ರಣ ರೆಡಿ ಆಗೈತಿ. ಇದೇ ರೀತಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಮಿಕ್ಸಿಗೆ ಹಾಕ್ಕೊಂಡು ತಕ್ಕೊಂಬಿಟ್ಟು ನಿಮಗಿದು ಪೌಡ್ರ್ ಅನ್ನಿಸ್ತು ಅಂದರೆ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡು, ಅಂದರೆ ಫುಲ್ ಹಾಕ್ಕೋಬಾರ್ದು, ಚುಮ್ಕಿಸ್ಕೋಬೇಕಷ್ಟೆ. ಹಾಕ್ಕೊಂಬಿಟ್ಟು ಒಂದು ಮುಟ್ಟಿಗೆ ಮಾಡಿದರೆ ಮೆತ್ತಗೆ ಆಗ್ಬೇಕ್ರಿ, ಅದು ಉಂಡೆ ಆಗಬೇಕು. ಆ ಹದಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ರಿ. ನಮ್ಮ ಹಿರಿಯರು ಯಾವುದೇ ಹಬ್ಬಗಳನ್ನಾಗಲಿ ಆಚರಣೆಗಳನ್ನಾಗಲಿ ಸುಮ್ಮನೆ ಮಾಡಿಲ್ರಿ. ಶೇಂಗಾ ಹೋಳಿಗೆ ಆಯ್ತು, ಎಳ್ಳು ಹೋಳಿಗೆ ಆಯ್ತು, ಯಾಕೆ ಇದೇ ಸೀಸನ್ ಒಳಗೆ ಮಾಡ್ತಾರಪ್ಪ ಅಂತಂದ್ರೆ, ಸೀಗಿ ಹುಣಿವಿ ಮತ್ತು ಇದೇ ಟೈಮ್ನೊಳಗೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಇದು ಪರ್ಟಿಕ್ಯುಲರಾಗಿ ಚಳಿಗಾಲ ಆಗಿರೋದ್ರಿಂದ ಮೂಡುಗಾಳಿಗೆಲ್ಲ ಮೈ ಒಳಗಂದ್ರೆ ಚರ್ಮ ಎಲ್ಲ ಒಣಗದಂಗಾಗಿ ಅದರಲ್ಲಿ ಎಣ್ಣೆ ಅಂಶ ಇರಂಗಿಲ್ಲ ರೀ, ಡ್ರೈ ಆಗಿಬಿಟ್ಟಿರ್ತೈತಿ. ಶೇಂಗಾ ಎಳ್ಳು ಇವನ್ನೆಲ್ಲ ತಿನ್ನೋದ್ರಿಂದ ಬಾಡಿಗೆ ಆಯಿಲ್ ಸಿಗ್ತೈತಿ. ಅದಕ್ಕೋಸ್ಕರ ಸ್ಕಿನ್ ಸ್ವಲ್ಪ ಗ್ಲೋ ಆಗಲಿ ಅಥವಾ ಕೈಕಾಲು ಬಿರಿಯೋದು ಅದೆಲ್ಲ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಿರಿಯರು ಆವಾಗೆಲ್ಲ ಹೊರಗಡೆ ಹೋಗಿ ಹೊಲದಲ್ಲೆಲ್ಲ ಕೆಲಸ ಮಾಡಿ ಬರೋರಲ್ರಿ. ಈಗಲೂ ಹಳ್ಳಿ ಮಂದಿ ಹೋಗ್ತಾರ, ಆದರೆ ಕಮ್ಮಿ ಐತ್ರಿ. ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಗ್ಲೋ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಆಯಿಲ್ ಫುಡ್ಡನ್ನು, ಅಂದರೆ ಶೇಂಗಾ ಎಳ್ಳು ಈ ಥರ ಎಲ್ಲ ತಿನ್ನೋರಿ. ನೆಕ್ಸ್ಟ್ ನಾನು ಈ ರೀತಿ ಅಷ್ಟು ಉಂಡೆಗಳನ್ನು ನೋಡಿರಿ, ಸಾಕು ನನಗೆ ಇಷ್ಟು ಮೆತ್ತಗಾದ್ರೆ ಸಾಕ್ರಿ. ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗ್ಬೇಕ್ರಿ. ನೋಡಿರಿ, ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ನಾನೀಗ ಸ್ವಲ್ಪ ಅಂದರೆ ಪೂರಿ ಮಾಡಲಿಕ್ಕೆ ಏನು ಹಿಟ್ಟು ತೊಗೊತೇವಲ್ರಿ, ಅದಕ್ಕೆ ಅಷ್ಟು ಹಿಟ್ಟನ್ನು ಹುರುಳಿಗಳನ್ನಾಗಿ ಮಾಡಿಟ್ಕೋತೀನಿ. ಹುರುಳಿ ಮಾಡಿಟ್ಕೊಂಡ್ರೆ ಬೇಗ ಶೇಂಗಾ ಹೋಳಿಗಳನ್ನು ಲಟ್ಟಿಸ್ಕೋಬೋದು ರೀ. ಈ ರೀತಿ ನೋಡಿರಿ, ಅಷ್ಟನ್ನು ಹುರುಳಿ ಮಾಡಿಟ್ಕೊಂಡು ಆಮೇಲೆ ನಾನು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶೇಂಗಾ ಹೋಳಿಗೆ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಈಸಿ ಇರ್ತೈತಿ. ಯಾರಿಗೆ ಹೂರ್ಣದ ಹೋಳ್ಗೆ ಅಥವಾ ಬೇಳೆ ಹೋಳ್ಗೆ ಮಾಡೋಕ್ಕೆ ಬರಂಗಿಲ್ಲಲ್ರಿ, ಅವ್ರು ಶೇಂಗಾ ಹೋಳಿಗೆ ಮಾಡಿ ಕಲ್ತ್ಕೋಬೋದು. ಇದು ಬೇಗ ಹರಿಯಂಗಿಲ್ಲ ರೀ. ಇವು ಬೇಳೆ ಹೋಳಿಗೆಗಳಾದ್ರೆ ಕೆಟ್ಟು ಬಿಡ್ತಾವೆ ಅಥವಾ ಬೇಯಿಸೋಕೆ ಸರಿ ಅನ್ಸಂಗಿಲ್ಲ, ಹಾಳಾಗಿಬಿಡ್ತೈತೆ ರೀ, ಲಟ್ಸೋ ಮುಂದೆ ಹರಿತಾವು, ಇಲ್ಲ ಹೂರ್ಣ ತುಂಬಕ್ಕೆ ಬರಂಗಿಲ್ಲ, ಈ ರೀತಿ ಸಮಸ್ಯೆಗಳಾಗ್ತಾವೆ. ಆ ರೀತಿ ಬೇಳೆ ಹೋಳಿಗೆಗಳನ್ನು ಮಾಡೋಕ್ಕೆ ಬರದೇ ಇರೋರು ಈ ರೀತಿ ಶೇಂಗಾ ಹೋಳಿಗೆ ಮಾಡಿಬಿಟ್ಟು ನೀವು ಹೋಳಿಗೆ ಮಾಡೋದನ್ನು ಈಸಿಯಾಗಿ ಕಲ್ತ್ಕೋಬೋದು ರೀ. ನೋಡೋದಕ್ಕೂ ಭಾಳ ಈಸಿ ಹೆಂಗಿರ್ತೈತಲ್ಲ ಹಂಗೆ ಮಾಡೋದಕ್ಕೂ ಭಾಳ ಈಸಿ ರೀ. ಇದು ಭಾಳ ಕಷ್ಟ ಏನು ಇರಂಗಿಲ್ಲ. ಬೇಳೆ ಹೋಳಿಗೆ ಸ್ವಲ್ಪ ಹೂರ್ಣ ಏನಾದರೂ ತೆಳ್ಳಗಾಗ್ಬಿಟ್ನೆ ಅಂದರೆ ಹರಿದು ಬಿಡ್ತಾವೆ, ಇದು ಆ ರೀತಿ ಏನು ಆಗಂಗಿಲ್ಲ ರೀ.
ಈ ಶೇಂಗಾ ಹೋಳಿಗೆ, ಎಳ್ಳು ಹೋಳ್ಗೆ, ಉರಕ್ಕಿ ಹೋಳ್ಗೆ ಇವನ್ನೆಲ್ಲ ಭಾಳ ಈ ಕಡೆ ಉತ್ತರ ಕರ್ನಾಟಕ ಜನ ಭಾಳ ಮಾಡ್ತಾರೆ ರೀ. ದೀಪಾವಳಿ ಮುಂದೆ ಮಾಡ್ತಾರೆ, ಶೀಗಿ ಹುಣ್ಮಿಗೆ ಮಾಡ್ತಾರೆ, ಆಮೇಲೆ ಈ ರೀತಿ ಇದಕ್ಕೆ ಸಂಕ್ರಮಣಕ್ಕೆ ಮಾಡ್ತಾರೆ. ಆದ್ರೆ ನಮ್ಮ ದಕ್ಷಿಣ ಕರ್ನಾಟಕ ಮಂದಿ ಏನದಾರಲ್ರಿ ಈ ರೀತಿ ಎಲ್ಲ ಭಾಳ ಮೊದ್ಲಿನ ಮಂದೆಲ್ಲ ಮಾಡ್ತಿದ್ರಂತ. ಅಂದ್ರೆ ನಮ್ಮ ಅಜ್ಜಿ ಅವರೆಲ್ಲ ಹೇಳಿದ್ರೊತ್ತೈತಿ ಮೊದ್ಲಿನ ಮಂದೆಲ್ಲ ಮಾಡ್ತಿದ್ರಂತ. ಈಗಿನ ಮಂದಿಗಳಿಗೆಲ್ಲ ಭತ್ತ ಕಬ್ಬು ಈ ರೀತಿ ನೀರಾವರಿ ಬಂದ್ಬಿಟ್ಟು ಎಲ್ಲ ಮರ್ತಾ ಬಿಟ್ಟಾರಿ ಹಿಂದಿನ ಫುಡ್ಗಳೆಲ್ಲ. ನಮ್ಮ ಸೈಡ್ ಮಂದಿ ಈ ಕಡೆ ಮಂದಿ ಭಾಳ ಚೆನ್ನಾಗಿ ಮಾಡ್ತಾರೆ ಇವನ್ನೆಲ್ಲ. ನಾವು ಇಲ್ಲಿ ಬಂದು ಭಾಳ ದಿವಸ ಆಗಿರೋದ್ರಿಂದ ಇಲ್ಲಿ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟೇವಿ. ನಮ್ಮ ಕಡೆ ಫುಡ್ಡಿಗಿನ ನಮಗೆ ಇಲ್ಲಿ ಫುಡ್ಡ ಸೇರ್ತೈತೆ ರೀ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಸಂಕ್ರಾಂತಿಗೆ ಶೇಂಗಾ ಹೋಳಿಗೆ ಮತ್ತು ಮಾಂದ್ಲಿ ಕಂಪಲ್ಸರಿ. ಈ ವರ್ಷ ಮಾಂದ್ಲಿ ಮಾಡೋಕ್ಕಾಗಿರ್ಲಿಲ್ಲ ರೀ, ಊರೊಳಗೆ ಜಾತ್ರೆ ಎಲ್ಲ ಒಮ್ಮೆಲೆ ಬಂದಿದ್ದರಿಂದ ಅದ ಕೆಲಸದೊಳಗೆ ಬ್ಯುಸಿ ಆದ್ವಿ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಶೇಂಗಾ ಹೋಳಿಗೆ ಅಷ್ಟೇ ಮಾಡೋಣ ಅಂತೇಳಿ ಮಾಡಹತ್ತೀನಿ ರೀ. ಈ ಶೇಂಗಾ ಹೋಳಿಗೆ ನಮ್ಮ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ರೀ, ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ. ನಮ್ಮವರು ಜಾಸ್ತಿ ಸ್ವೀಟ್ ಇಷ್ಟಪಡಂಗಿಲ್ಲ, ಆದರೂ ಶೇಂಗಾ ಹೋಳಿಗೆ ಅಂದರೆ ಭಾಳ ಖುಷಿಲೇ ತಿಂತಾರೆ. ಅದಕ್ಕೋಸ್ಕರ ಮಾಡಹತ್ತೀನಿ ರೀ. ಈ ರೀತಿ ಹಬ್ಬ ಹುಣ್ಣಿಮೆ ಆಚರಣೆಗಳೆಲ್ಲ ಹಳ್ಳಿ ಒಳಗೆ ಭಾಳ ಚಂದ ಅನ್ನಿಸ್ತಾವೆ ರೀ. ಒಬ್ರಿಗೊಬ್ರು ತಾಟ್ ಕೊಡೋದು, ಒಬ್ರ ಮನೆಗೆ ಒಬ್ರು ಹೋಗೋದು, ಅಂದರೆ ಅಷ್ಟರೂ ಕೂಡಿ ಅಡುಗೆ ಕಟ್ಕೊಂಡು ಹೊಲಕ್ಕೆ ಹೋಗೋದು, ಊಟ ಮಾಡಿ ಬರೋದು, ಇಲ್ಲ ಹೊಳಿಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು ನೋಡೋಕ್ಕೆಲ್ಲ ಭಾಳ ಚಂದ ಅನಿಸ್ತೈತಿ. ಹಳ್ಳಿ ಮಂದಿಗೆ ಇದು ಸಿಟಿ ಒಳಗೆ ಏನಂದ್ರೆ ಅವ್ರ ಮನೆಗೆ ಅಷ್ಟೇ ಸೀಮಿತವಾಗಿರ್ತೈತಿ. ಹಳ್ಳಿ ಮಂದಿ ಹಾಗಲ್ಲ, ಅವ್ರ ಓಣಿ ತಮಗೆ ಪರಿಚಯ ಇರೋರು ಬೇಕು ಜನ, ತಮಗೆ ಬೇಕಾಗಿರೋ ಟ್ಯಾಕ್ಟ್ರಿಗಳು ಬಂಡಿಗಳೆಲ್ಲ ಕಟ್ಕೊಂಡು ತಮಗೆ ಇಷ್ಟ ಇರೋ ಜಾಗಗಳಿಗೆ ಹೋಗಿ ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆಗೆಲ್ಲ ಹೊಕ್ಕಾರ. ಈಗೆಲ್ಲ ಅದು ಫ್ಯಾಷನ್ ಆಗೈತಿ, ಫ್ಯಾಷನ್ ರೀತಿಲೇ ಹೊಕ್ಕಾರ. ಆದರೆ ಹಳ್ಳಿ ಮಂದಿ ಅದನ್ನು ಆಚರಣೆ ಅಂತ ತಿಳ್ಕೊಂಡು ಮಾಡ್ತಾರೆ ರೀ. ಈ ಕಡೆ ಉತ್ತರ ಕರ್ನಾಟಕ ಜನ ಎಲ್ಲ ಎಳ್ಳು ಜೀರಿಗೆನ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಅದು ಇಲ್ಲರಿ ಪದ್ಧತಿ. ಹಂಗೆ ಹೊಳಿಗೆ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಸ್ನಾನ ಮಾಡಿ ಅಡುಗೆ ಮಾಡ್ಕೊಂಡು ಕಟ್ಕೊಂಡೋಗಿ ಊಟ ಮಾಡಿಬಿಟ್ಟು ಬರ್ತಾರೆ. ಆದರೆ ಇಲ್ಲಿ ಎಳ್ಳು ಜೀರಿಗೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ತಾರೆ, ಅಂದ್ರೆ ಅಭ್ಯುಜ್ಜನ ಸ್ನಾನ ಅಂತಾರಲ್ರಿ, ಆ ಥರ ಮಾಡ್ತಾರೆ. ಅದು ಒಂದು ರೀತಿ ಭಾಳ ಚಂದ ಅನಿಸ್ತೈತಿ. ಮಕ್ಕಳಿಗೆಲ್ಲ ಕರಿ ಎರಿತಾರೆ ರೀ ಈ ಟೈಮ್ನಾಗ, ಪಳಾರೆಲ್ಲ ಮಾಡಿ ಅದು ನೋಡೋಕೆ ಭಾಳ ಚಂದ ಇರ್ತೈತಿ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಆ ಸೈಡ್ ದಾವಣಗೆರೆ ಸೈಡ್ ಆಗಿರೋದ್ರಿಂದ ನಮಗೆ ಇವನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ ರೀ. ಆದರೆ ಇಲ್ಲಿ ನನ್ನ ಮಕ್ಕಳು ಭಾಳ ಪರ್ಟಿಕ್ಯುಲರಾಗಿ ಅದೃಷ್ಟವಂತರು ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲೇ ಅವ್ರು ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಅವ್ರು ಇದನ್ನೆಲ್ಲ ನೋಡೋಕೆ ಅವ್ರಿಗೆ ಅವಕಾಶ ಐತಿ. ನಾವು ಇಲ್ಲಿ ಬಂದಮೇಲೆ ಅವ್ರ ಆಚರಣೆಗಳಿಗೆ ನಾವು ಅಡ್ಜಸ್ಟ್ ಆಗಿ ನಾವು ಅವ್ರ ರೀತಿ ಆಚರಣೆ ಮಾಡ್ಕೊತ ಹೊಂಟೇವಿ. ನಾವು ನಮ್ಮೂರ ಕಡೆ ಇದ್ದರೆ ಇವನ್ನೆಲ್ಲ ಆಚರಣೆಗಳು ನೋಡೋಕೆ ಆಗ್ತಿರಲಿಲ್ಲ. ಇವನ್ನೆಲ್ಲ ಮಾಡೋದಕ್ಕೆ ಕಷ್ಟ ಅನಿಸಿದ್ರು ಕೂಡ ಒಂದು ರೀತಿ ಏನೋ ಒಂದು ರೀತಿ ಖುಷಿ ಅನ್ನಿಸ್ತೈತೆ ರೀ. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಮನೆಯೊಳಗೆ ಮಕ್ಕಳು ನಮ್ಮನ್ನು ನೋಡಿ ನಮ್ಮ ಹಿಂದಿನ ತಲೆಮಾರು ಏನೈತಲ್ರಿ ಅವ್ರು ಮಾಡಿದ್ದನ್ನು ನಾವು ನೋಡಿ, ನಾವು ಮಾಡಿದ್ದನ್ನು ನೆಕ್ಸ್ಟ್ ನಮ್ಮ ಮಕ್ಕಳು ನೋಡಿ ಕಲಿತಾರೋ. ಈ ರೀತಿ ಹಬ್ಬಕ್ಕೆ ನಮ್ಮ ಮನೆಯೊಳಗೆ ನಮ್ಮಮ್ಮ ನಮ್ಮ ಅಜ್ಜಿ ಈ ಥರ ಮಾಡ್ತಿದ್ರು, ನಾವು ಹಿಂಗಿರ್ತಿದ್ವಿ ಹಂಗಿರ್ತೀವಿ. ಅವ್ರ ಬಾಲ್ಯನ ನೆಕ್ಸ್ಟ್ ಅವ್ರ ಪೀಳಿಗೆ, ಅವ್ರ ಮುಂದಿನ ಪೀಳಿಗೆಗೆ ಹೇಳ್ಕೊಂಡು ಹೋಗೋಕೆ ಭಾಳ ಚೆನ್ನಾಗಿರ್ತೈತಿ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಹಬ್ಬಗಳನ್ನು ಹುಣ್ಣಿಮೆಗಳನ್ನು ಆಚರಣೆಗಳನ್ನು ಮನೆಯಲ್ಲಿ ನಾವು ಮಾಡೋದು ಮಕ್ಕಳಿಗೆ ಯಾಕೆ ಮಾಡ್ತಾರೆ ಅನ್ನೋದ್ರ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ಬೇಕ್ರಿ. ಅವ್ರಿಗೂ ಸ್ವಲ್ಪ ಐಡಿಯಾ ಬರ್ತೈತಿ. ಈಗಿನ ಮಕ್ಕಳಿಗೆ ಟಿವಿ ಫೋನು ಅಂತೆಲ್ಲ ಅಡಿಕ್ಟ್ ಆಗಿಬಿಟ್ಟು ಈ ಹಬ್ಬ ಆಚರಣೆಗಳೆಲ್ಲ ಇಂಟ್ರೆಸ್ಟೇ ಹೋಗಲ್ಲ. ನಾವಿಲ್ಲೆಲ್ಲ ಆಚರಣೆ ಮಾಡ್ತಿದ್ರೆ ಅವರಲ್ಲಿ ಫೋನು ಟಿವಿ ಒಳಗೆ ಬ್ಯುಸಿ ಇರ್ತಾರೆ ರೀ. ಸೊ ನಾವು ಈ ರೀತಿ ಮನೆ ಒಳಗೆ ನಾವು ಅವ್ರನ್ನ ಕುಂದ್ರಿಸ್ಕೊಂಡು ನಾವು ಅವ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ಕೋತಾ ಮಾತಾಡ್ಕೊತ ಇದನ್ನೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ನಾವು ಮಾಡ್ಕೋತ ಹೋತಂದ್ರೆ ಅವ್ರಿಗೂ ಸ್ವಲ್ಪ ಮೆಮೊರೇಬಲ್ ಆಗಿರ್ತೈತಿ. ಮುಂದೆ ಗೊತ್ತಿಲ್ಲ ಯಾವ್ಯಾವ ರೀತಿ ಪೀಳಿಗೆಗಳು ಬರ್ತಾವೆ, ಮುಂದೆ ಏನು ಎತ್ತ ಅಂಥೇಳಿ. ನಾವಿರೋವರೆಗೂ ನಮ್ಮ ಆಚರಣೆಗಳನ್ನು, ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕ್ರಿ. ಹಿಂದೆಲ್ಲ ಏನಾಗ್ತಿತ್ತಪ್ಪ ಅಂದ್ರೆ ಈ ಫೋನು ಟಿ ವಿಗಳು ಇರಲಿಲ್ಲಲ್ರಿ. ಆವಾಗ ಅಜ್ಜಿ ಮತ್ತು ನಮ್ಮಮ್ಮರು ನಮ್ಮ ಅವ್ವಗಳು ಅವೆಲ್ಲ ಮಾಡೋದನ್ನು ನಾವು ನೋಡಿ ಕಲಿತಾ ಇದ್ವಿ. ಆದರೆ ಈಗ ಹಾಗಲ್ಲ, ಅಜ್ಜಿ ಅಮ್ಮ ಹೇಳ್ಕೊಡೋವ್ರಿಗೆ ಯಾರು ಕಲಿಯಂಗಿಲ್ಲ ರೀ. ಈಗೆಲ್ಲ ಫೋನ್ ಬಂದುಬಿಟ್ಟವು, ಯೂಟ್ಯೂಬು ಅದೆಲ್ಲ ಬಂದುಬಿಟ್ಟು ತಕ್ಷಣ ತಮಗೇನು ಬೇಕೋ ಅದನ್ನು ನೋಡ್ಕೊಂಬಿಟ್ಟು ಆಗಲೇ ತಕ್ಷಣ ಮನ್ಯಾಗ ಮಾಡ್ಕೊಂಬಿಡ್ತಾರೆ. ಆದರೆ ಅವಾಗ ಹಂಗಿರಲಿಲ್ಲ. ನಮ್ಮ ಅಜ್ಜಿ ಮಾಡಿದ್ದನ್ನು ನಮ್ಮ ತಾಯಿ ಅಂದರೆ ನಮ್ಮ ಅವ್ವ ನೋಡಿ ಕಲಿತಿದ್ಲು, ನಮ್ಮ ಅವ್ವ ಮಾಡಿದ್ದನ್ನು ನಾನು ನೋಡಿ ಕಲಿತಿದ್ದೆ, ನಾ ಮಾಡಿದ್ದನ್ನು ನೆಕ್ಸ್ಟ್ ನನ್ನ ಮುಂದಿನ ತಲೆಮಾರು ಅಂದ್ರೆ ನನ್ನ ಮಕ್ಕಳು ನೋಡಿ ಕಲಿತಿದ್ರು. ಆ ರೀತಿ ಇತ್ತು ರೀ. ಅಂದ್ರೆ ಅವ್ರು ಹೆಂಗೆ ಮಾಡ್ತಿದ್ರಲ್ಲ ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಈಗ ಹಾಗಲ್ಲ, ಅವ್ರಿಗೆ ಯಾವ್ಯಾವ ರೀತಿ 108 ವೆರೈಟಿಗಳು ಈಗ ಅಡುಗೆ ಅಂತಲೇ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಎಲ್ಲ ವಿಚಾರಗಳು ಅಷ್ಟೇ.
ಅವ್ರವ್ರದೇ ಆದ ಹಾದಿಯಲ್ಲಿ ಮಾಡ್ಕೊಂಡು ಹೋಗ್ತಾರ. ಅದು ಒಂದು ರೀತಿ ಒಳ್ಳೆಯದು. ಬಟ್ ಈ ರೀತಿಯ ಆಚರಣೆಗಳನ್ನು ಸಂಪ್ರದಾಯಗಳನ್ನು ನಾವು ಮನೆಯಲ್ಲಿ ಆಚರಿಸೋದ್ರ ಮುಖಾಂತರ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಅದು ಬರೀ ಬಾಯಲ್ಲೇ ಹೇಳಿದ್ರೆ ಮಾತ್ರ ಮಕ್ಳಿಗೆ ತಿಳಿಯಂಗಿಲ್ಲ ರೀ. ಅವ್ರ ಅನುಭವಕ್ಕೆ ಬರಬೇಕು, ಅದನ್ನು ಅವ್ರು ನೋಡಿ ತಿಳಿಬೇಕು, ಆಚರಿಸ್ಬೇಕು ಅವ್ರ ಜೊತೆಗೆ ನಾವು ಕೂತ್ಕೊಂಡು. ಹಾಗಿದ್ರೆ ಅದು ಏನು ಅನ್ನೋದು ಮಕ್ಳಿಗೆ ಸ್ವಲ್ಪ ಇದೇ ಅವರಿಗೆ ಮೆಮೊರೇಬಲ್ ಆಗಿರುವಂಥ ದಿವಸಗಳು ರೀ. ಮುಂದೆ ಗೊತ್ತಿಲ್ಲ ಅವ್ರವ್ರ ಮುಂದಿನ ಎಜುಕೇಷನ್ ಅಂದ್ರೆ ಅವ್ರ ಬ್ಯುಸಿ ಲೈಫ್ ಒಳಗೆ ಅವ್ರು ಇವನ್ನೆಲ್ಲ ಮಾಡಲಿಕ್ಕೆ ನೋಡಲಿಕ್ಕೆ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ. ಆದರೆ ನಾವಿರೋವರೆಗೂ ನಾವು ಅವ್ರ ಜೊತೆಗೆ ಇರೋವರೆಗೂ ನಾವು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಕೊತ ಹೋಗ್ಬೇಕು. ಪರ್ಟಿಕ್ಯುಲರ್ ಆಗಿ ನಮಗೆ ಜನವರಿ ತಿಂಗಳಂತಂದ್ರೆ ಭಾಳ ಖುಷಿ ಆಕೈತೆ ರೀ. ಯಾಕಂದ್ರೆ ಜನವರಿ ತಿಂಗಳೊಳಗೆ ನಮ್ಗೆ ವರ್ಷ ದುರ್ಗಾದೇವಿ ಜಾತ್ರೆ ಆಗ್ತೈತೆ ರೀ. ಆ ಜಾತ್ರೆ ಸಂಬಂಧ ನಾವು ರೊಟ್ಟಿ ಮಾಡೋದಾಗಿರ್ಬೋದು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಮಸಾಲೆಗಳನ್ನು ಅಂದರೆ ಇದು ನಾನ್ ವೆಜ್ ಹಬ್ಬ ಆಗಿರೋದ್ರಿಂದ ಮಸಾಲೆ ರೆಡಿ ಮಾಡೋದಾಗಿರ್ಬೋದು, ಖಾರ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು. ಅದು ಒಂದು ರೀತಿ ಏನೋ ಒಂದು ರೀತಿ ಖುಷಿ ಕೊಡ್ತೈತೆ ರೀ. ಫುಲ್ ಬ್ಯುಸಿನ ಆಗಿಬಿಡ್ತೇವೆ ಅಂತ ಹೇಳ್ಬೋದು. ಜನವರಿ ತಿಂಗಳು ಬಂತಂದ್ರೆ ನಾವು ಪ್ರತಿ ವರ್ಷ ಆಕ್ಕೈತಿ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಪಾಸಿಬಲ್ ಆಗಲಿಲ್ಲ ರೀ. ಭಾಳ ಬ್ಯುಸಿ ಆಗಿಬಿಟ್ಟೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. 15 ದಿವಸ ನಾನು ಅದರೊಳಗೆ ಫುಲ್ ಬ್ಯುಸಿ ಆಗಿದ್ದರಿಂದ ನನ್ನ ವಿಡಿಯೋಗಳನ್ನು ನೀವು ಹಾಕೋಕ್ಕಾಗಿರಲಿಲ್ಲ. ನಾನಂತರೂ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತಿದ್ನಿ ರೀ. ಈಗ ನೋಡಿರಿ, ಇವನ್ನೆಲ್ಲ ಹೋಳಿಗೆಗಳನ್ನು ನಾನು ಅಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಬರೀ ಅರ್ಧ ಕಿಲೋ ಶೇಂಗಾಕ್ಕೆ ಎಷ್ಟೊಂದು ಹೋಳಿಗೆಗಳಾಗಿದ್ದಾವೆ ನೋಡಿರಿ ಇಲ್ಲಿ. ಸಂಕ್ರಾಂತಿ ಹಬ್ಬಕ್ಕೆ ನಾವು ಕೂಡ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿದ್ವಿ ರೀ. ಮನೆಯಲ್ಲಿ ಆಚರಣೆ ಮಾಡಿದ್ವಿ. ಅದರ ವಿಡಿಯೋಗಳನ್ನು ಮಾಡ್ಕೊಳಕ್ಕಾಗಲಿಲ್ಲ. ಸಾರಿ ಫ್ರೆಂಡ್ಸ್. ಕೊನೆಗೆ ನನಗಿದು ಒಂದೇ ರೆಸಿಪಿನ ವಿಡಿಯೋ ಮಾಡ್ಕೊಳಕ್ಕಾಯ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಕೂಡ ಮನೆಯಲ್ಲಿ ಶೇಂಗಾ ಹೋಳಿಗೆನ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಕ್ರಿ. ಬರೀ ಅರ್ಧ ಕಿಲೋ ಶೇಂಗಾಕ್ಕೆ ಇಷ್ಟೆಲ್ಲ ಹೋಳಿಗೆಗಳಾಗ್ಯಾವ್ರಿ. ನೋಡ್ರಲ್ಲ ಎಷ್ಟು ಚೆನ್ನಾಗಿ ಬಂದವು ಹೋಳಿಗೆಗಳಂತ. ಒಂದು ಹರಿದಿಲ್ರಿ. ಭಾಳ ಅಂದ್ರೆ ಭಾಳ ಮಾಡೋಕ್ಕೂ ಈಸಿ ಇರ್ತೈತಿ, ತಿನ್ನೋಕ್ಕೂ ಟೇಸ್ಟಿ ಇರ್ತೈತಿ ರೀ. ಈ ರೀತಿ ಹೋಳಿಗೆಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ನನಗೆ ಹೆಂಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಟು ವಾಚಿಂಗ್.